ಇವ್ರ ತಾತ ಮಿನಿಸ್ಟ್ರು, ಅಪ್ಪ ಸಚಿವರು, ಅಮ್ಮ MP, ರಾಜಕಾರಣದ ಕುಟುಂಬ. ಇವಾಗ ಇವ್ರನ್ನ MLA ಮಾಡಬೇಕೋ ಬೇಡವೋ, ಓಟ್ ಹಾಕ್ಬೇಕೋ ಬೇಡವೋ, ಗೆಲ್ಲಿಸ್ಬೇಕೋ ಬೇಡವೋ? ಇದು ನಮ್ಮ CM ಸಿದ್ದರಾಮಣ್ಣ ದಾವಣಗೆರೆನಲ್ಲಿ ಸಮರ್ಥ ಶಾಮನೂರ್ ಪರವಾಗಿ ಪ್ರಚಾರ ಮಾಡ್ಬೇಕಾದ್ರೆ ಹೇಳಿದ ಮಾತು. ಸುಮ್ಮನೆ ಹೇಳ್ತಾರೆ ಅಂದ್ರೆ, ಸಮಾಜವಾದಿ ಅಂದ್ರೆ ಸಿದ್ದರಾಮಣ್ಣ, ಸಿದ್ದರಾಮಣ್ಣ ಅಂದ್ರೆ ಸಮಾಜವಾದ. ನಮ್ಮ ಸಿದ್ದರಾಮಣ್ಣ ಜೀವನ ಪೂರ್ತಿ ಸಮಾಜವಾದವನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬಂದವರು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸರ್ವರು ಸಮಾನರು, ಎಲ್ರಿಗೂ ಸಮಾನವಾದಂತಹ ಸ್ಥಾನಮಾನಗಳು ಸಿಗಬೇಕು, ಹಕ್ಕುಗಳು ಸಿಗಬೇಕು, ಸೌಲಭ್ಯಗಳು ಸಿಗಬೇಕು, ಸಾಮಾಜಿಕ ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಇವಾಗ ನೋಡಿ, ತಾತ ಶಾಮನೂರ್ ಸಾಹೇಬರು ಶಾಸಕರಾಗಿದ್ದವರು, ಮಿನಿಸ್ಟರ್ ಆಗಿದ್ದವರು, ಅಪ್ಪ ಶಾಸಕರಾಗಿ ಇವಾಗ ದಾವಣಗೆರೆ ಉಸ್ತುವಾರಿ ಸಚಿವರಾಗಿದ್ದಾರೆ. ಇನ್ನು ಇವ್ರ ಅಮ್ಮ ಬಂದ್ಬಿಟ್ಟು MP ಆಗಿದ್ದಾರೆ. ಇಂಥ ಮನೆಯಲ್ಲಿ ಹುಟ್ಟಿರೋ ಸಮರ್ಥ ಅವರಿಗೆ ಸಮಾನವಾದ ಸ್ಥಾನಮಾನಗಳು ಸಿಗಬಾರ್ದ? ತಾತ, ಅಪ್ಪ, ಅಮ್ಮ ಅನುಭವಿಸಿದ ಅಧಿಕಾರ ಮೊಮ್ಮಗನಿಗೆ ಸಿಗ್ಲಿಲ್ಲ ಅಂದ್ರೆ ಆ ಹುಡುಗ ಸಮಾನತೆಯಿಂದ ವಂಚಿತನಾಗಲ್ವಾ? ಮನೆಯಲ್ಲೇ ಸಮಾನವಾದ ಸ್ಥಾನಮಾನಗಳು ಸಿಗ್ಲಿಲ್ಲ ಅಂದ್ರೆ ಸಮಾಜದಲ್ಲಿ ಸಿಗುತ್ತಾ? ಆದ್ರಿಂದ ಆ ಹುಡುಗನ ಕುಟುಂಬದ ಸ್ಥಿತಿಗತಿಗೆ ಅನುಗುಣವಾಗಿ ಸಮರ್ಥರನ್ನ ಗೆಲ್ಲಿಸಿ MLA ಮಾಡಿ ಅನ್ನೋದು ನಮ್ಮ ಸಮಾಜವಾದಿ ಸಿದ್ದರಾಮಣ್ಣ ಅವರ ಮಾತಿನ ಅರ್ಥ. ನಮ್ಮ ಜನ ಎಲ್ಲದ್ರಲ್ಲೂ ಹುಡುಕ್ತಾರಪ್ಪ. ಪಾಪ ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಿಗೆ ವ್ಯಾಪಾರ ವ್ಯವಹಾರ ಬಿಟ್ಟು ಮನೆ ಮಠ ತೋರ್ದು ನಿಮ್ ಸೇವೆ ಮಾಡ್ತೀನಿ ಅಂತ ಬಂದೈತಿ. ಇಡೀ ದಿನ ಬಿಸಿಲಲ್ಲಿ ಖಾಲಿ ಚಪ್ಪಲಿನೂ ಹಾಕ್ತಂಗೆ ಹೋರಾಡಿ ಪ್ರಚಾರ ಮಾಡುತ್ತೆ. ರಾತ್ರಿ ಆದ್ರೆ ಮಳೆ ಬಂದ್ರು ನಿಲ್ಲಿಸ್ದಂಗೆ ಉರ್ದುನಲ್ಲಿ ಭಾಷಣ ಮಾಡುತ್ತೆ. ಇಂಥ ಕಷ್ಟ ಜೀವಿಯನ್ನ ಯಾರೂ ಅರ್ಥ ಮಾಡ್ಕೋತಿಲ್ಲ ನೋಡಿ. ಎಲ್ಲದರಲ್ಲೂ ತಪ್ಪು ಹುಡುಕ್ತೀರಿ. ಸೇವೆ ಮಾಡೋಕೆ ಇಷ್ಟೊಂದು ಕಷ್ಟ ಪಡ್ಬೇಕಾ? ಅವ್ರ ಹತ್ರನೇ ಬೇಕಾದಷ್ಟು ದುಡ್ಡಿದೆ. ಸರ್ವಿಸ್ ಮಾಡೋ ಮನ್ಸಿದ್ರೆ ಅವ್ರ ಸ್ಕೂಲು ಕಾಲೇಜಲ್ಲೇ ಫ್ರೀ ಎಜುಕೇಶನ್ ಕೊಡೋದಕ್ಕೆ ಕೇಳಿ, ಹಾಸ್ಪಿಟ್ಲ್ ಕಟ್ಸಿ ಫ್ರೀ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಕೇಳಿ ಅಂತ ಇಲ್ಲಿ ಯಾರೋ ಬೊಬ್ಬೆ ಹೊಡಿತಿದ್ದಾರೆ. ಅಲ್ರಿ ಸ್ವಾಮಿ, ಸರ್ವಿಸ್ ಅಂದ್ರೆ ಆತರ ಅಲ್ಲ ಕಣ್ರಿ. ನೀವು ಈ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ರೆ ಇವರು MLA ಆಗಿ ಸರ್ಕಾರದ ಹತ್ರ ಮಾತಾಡಿ ಒತ್ತಡ ಹಾಕಿ ಅವ್ರು ದುಡ್ಡು ಕೊಟ್ರೆ ಅದನ್ನ ತಂದು ನಿಮ್ಮೂರಿಗೆ ರೋಡು, ನೀರು, ಬೀದಿ ಲೈಟು ಈ ಎಲ್ಲ ತರದ್ದು ಮಾಡಿಸ್ತಾರೆ. ಅದಕ್ಕೆ ಮೊದಲು ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕು. ಅಲ್ಲ ಕಣ್ರಿ, ತಾತನ ಕಾಲದಿಂದ ಇವರೇ ಅಧಿಕಾರದಲ್ಲಿ ಇದ್ದಾರೆ ಅಂತೀರಿ. 6 ಸಲ ಅವ್ರ ತಾತ ಗೆದ್ದು ಅಧಿಕಾರದಲ್ಲಿ ಇದ್ರು ಅಂತೀರಿ. ಇವರಪ್ಪ ಉಸ್ತುವಾರಿ ಸಚಿವರಾಗಿದ್ರು ಅಂತೀರಿ. ಇವರಮ್ಮ MP ಅಂತೀರಿ. ಇಷ್ಟು ವರ್ಷ ಅವ್ರೇನ್ ಮಾಡಿದ್ರು ಹಂಗಾದ್ರೆ? ಇವಾಗ ಪಾಪ ಈ ಹುಡುಗ ಗೆದ್ಬಿಟ್ಟು ಬಂದು ರೋಡು, ನೀರು, ಬೀದಿ ಲೈಟು ಹಾಕಿಸ್ಬೇಕಂತ ಇಲ್ಲಿ ಯಾರೋ ಕೇಳ್ತಾ ಇದ್ದಾರೆ. ಏನಪ್ಪ ಹೇಳೋದು ನಿಮ್ಗೆ? ನೋಡ್ರಿ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಅದು ಹಂಗೆ ರಾಜಕಾರಣ ಅರ್ಥ ಆಗ್ಬೇಕು ಅಂದ್ರೆ ನಿಮ್ದು ರಾಜಕಾರಣದ ಫ್ಯಾಮಿಲಿನಾ? ಅಲ್ಲ ತಾನೆ, ನಿಮ್ದು ಓಟ್ ಹಾಕೋ ಫ್ಯಾಮಿಲಿ. ಸುಮ್ಮನೆ ಓಟ್ ಹಾಕ್ಬೇಕು, ಉಳಿದಿದ್ದು ಅವ್ರು ನೋಡ್ಕೋತಾರೆ. ಅದಕ್ಕೆ ನಮ್ಮ ಸಮಾಜವಾದಿ ಸಿದ್ದರಾಮಣ್ಣ ಹೇಳಿದ್ದು, ಇವರು ರಾಜಕೀಯ ಕುಟುಂಬದಿಂದ ಬಂದಂಥವ್ರು, ಇವ್ರನ್ನ ಗೆಲ್ಲಿಸ್ಬೇಕು ಅಂತ. ಅಕ್ಕಿ ಕೊಡ್ತಾರೆ, 2,000 ದುಡ್ಡು ಕೊಡ್ತಾರೆ. ಸುಮ್ಮನೆ ಓಟ್ ಹಾಕಿ ಮನೆಗೆ ಹೋಗಿ ಸಿಲಿಂಡರ್ ಸಿಗುತ್ತಾ ನೋಡ್ಕೊಳ್ಳಿ, ನೀರಿನ ಬಿಲ್ಲು ಮನೆ ಕಂದಾಯ ಜಾಸ್ತಿ ಮಾಡೋರಂತೆ ನೋಡ್ಕೊಂಡು ಕಟ್ಕೊಳ್ಳಿ. ರಾಮ ರಾಜ ಆದ್ರೂ ರಾಗಿ ಬೀಸೋದು ತಪ್ಪುತ್ತೆ ಅಂದ್ರೆ